ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ಶ್ರೀಕೃಷ್ಣನ ವಿಶ್ವರೂಪ ದರ್ಶನ. ಮರುದಿನ ವಿದುರನ ಮನೆಗೆ ದುರ್ಯೋಧನನು ಶಕುನಿಯೂ ಬಂದು ಧೃತರಾಷ್ಟ್ರನು ಸಭೆಗೆ ಬಂದಿದ್ದಾನೆಂದು ಕೃಷ್ಣನನ್ನು ಬರಹೇಳಿದನೆಂದು ತಿಳಿಸಿದರು. ಕೃಷ್ಣನು ವಿದುರನು ಒಂದು ರಥದಲ್ಲಿ ಕುಳಿತು ಹೊರಟರು. ಎಲ್ಲರೂ ಅವರವರ ಆಸನಗಳಲ್ಲಿ ಕುಳಿತ ಮೇಲೆ ಶ್ರೀಕೃಷ್ಣನು ಮುಂಗಾರಿನ ಗುಡುಗಿನಂತೆ ಗಂಭೀರವಾದ ಧ್ವನಿಯಿಂದ ಧೃತರಾಷ್ಟ್ರನನ್ನು ಉದ್ದೇಶಿಸಿ, ಮಹಾರಾಜ, ಕೌರವ ಪಾಂಡವ ವೀರರಿಗೆ ಸುಲಭವಾಗಿ ಸಂಧಿಯಾಗಲೆಂದು ಯತ್ನಿಸಲು ನಾನು ಬಂದಿದ್ದೇನೆ. ಕುರುಕುಲವು ವಿದ್ಯೆ, ಶೀಲ ಮುಂತಾದ ಗುಣಗಳಿಂದ ರಾಜಕುಲಗಳಲ್ಲೆಲ್ಲ ಪ್ರಸಿದ್ಧವಾದದ್ದು. ಕೃಪೆ, ಅನುಕಂಪ, ಕರುಣೆ, ಅಹಿಂಸೆ, ರುಜುತ್ವ, ತಾಳ್ಮೆ, ಸತ್ಯ ಇವು ಅದರ ವಿಶೇಷ ಲಕ್ಷಣಗಳು. ಇಂಥ ವಂಶದಲ್ಲಿ ದುರ್ಯೋಧನ ಮುಂತಾದ ನಿನ್ನ ಮಕ್ಕಳು ಧರ್ಮಾರ್ಥಗಳನ್ನು ಅಲಕ್ಷ್ಯ ಮಾಡಿ ಕ್ರೂರರಂತೆ ವರ್ತಿಸುತ್ತಿದ್ದಾರೆ. ಲೋಭ ಪರವಶರಾಗಿ ಮರ್ಯಾದೆ ಮೀರಿ ಹತ್ತಿರದ ನೆಂಟರಲ್ಲಿ ಅನಾರ್ಯ ರೀತಿಯಿಂದ ವರ್ತಿಸುತ್ತಿದ್ದಾರೆ. ಆದ್ದರಿಂದ ಮಹಾಘೋರವಾದ ವಿಪತ್ತು ಸಂಭವಿಸಿದೆ. ಅದನ್ನು ಉಪೇಕ್ಷೆ ಮಾಡಿದರೆ ಭೂಮಂಡಲವೇ ನಾಶವಾಗುತ್ತದೆ. ನೀನು ಇಷ್ಟಪಟ್ಟರೆ ಅದನ್ನು ನಿವಾರಿಸಬಲ್ಲೆ. ಶಾಂತಿಯು ಅಸಾಧ್ಯವಲ್ಲವೆಂದು ನಾನು ತಿಳಿದಿದ್ದೇನೆ. ಅದು ನಮ್ಮ ಅಧೀನ. ನೀನು ನಿನ್ನ ಮಕ್ಕಳನ್ನು ಒಡಂಬಡಿಸು. ನಾನು ಪಾಂಡವರನ್ನು ಒಪ್ಪಿಸುತ್ತೇನೆ. ಪಾಂಡವರ ಸಹಕಾರದೊಡನೆ ನೀನು ಧರ್ಮಾರ್ಥಗಳಿಂದ ರಾಜ್ಯವಾಳುವುದಕ್ಕೆ ಮೊದಲು ಮಾಡಿದರೆ ನಿನ್ನನ್ನು ಹಿಡಿಯುವವರಾರು? ನೀನು ಶತ್ರುಗಳನ್ನೆಲ್ಲ ಗೆದ್ದು ಅಖಂಡ ಭೂಮಂಡಲವನ್ನು ಆಳಬಹುದು. ಹಾಗಲ್ಲದೆ ನಿನ್ನ ಮಕ್ಕಳನ್ನು ನೀನು ಅನುಸರಿಸಿದರೆ ಯುದ್ಧ ಒದಗಿ ಕುಲಕ್ಷಯವಾಗುತ್ತದೆ. ಇದು ಧರ್ಮವೇ ಮಹಾರಾಜ. ಪಾಂಡವರು ನಿನ್ನ ಮಕ್ಕಳನ್ನು ಕೊಲ್ಲಲಿ ಅಥವಾ ನಿನ್ನ ಮಕ್ಕಳೇ ಪಾಂಡವರನ್ನು ಕೊಲ್ಲಲಿ, ಇದರಿಂದ ನಿನಗೆ ಏನು ಸುಖ ಹೇಳು? ಇಬ್ಬರು ಶಸ್ತ್ರಾಸ್ತ್ರ ವಿಶಾರದರು. ಅವರು ಹೊಡೆದಾಡಿ ರಣರಂಗದಲ್ಲಿ ಸತ್ತು ಮಲಗುವುದನ್ನು ನೋಡುವುದು ಬೇಡ. ಅವರು ಯುದ್ಧಕ್ಕೆ ಹೊರಟರೆ ಅವರ ಹಿಂದೆ ನಾನಾ ರಾಜರು ಬರುತ್ತಾರೆ, ಅವರ ಪ್ರಜೆಗಳು ಬರುತ್ತಾರೆ. ಹೀಗೆ ಲೋಕವೇ ನಾಶ ಹೊಂದುತ್ತದೆ. ಈ ಮಹಾವಿಪತ್ತನ್ನು ತಪ್ಪಿಸು ಮಹಾರಾಜ. ಈಗ ಸೇರಿರುವ ರಾಜರೆಲ್ಲರೂ ಸುಖವಾಗಿ ತಿಂದು ಉಂಡು ವೈರ್ಯವನ್ನು ಮರೆತು ಸಂತೋಷದಿಂದ ಬಂದ ದಾರಿ ಹಿಡಿದು ಅವರವರ ಊರಿಗೆ ಹೋಗಲಿ. ಪಾಂಡವರು ತಂದೆಯಿಲ್ಲದ ತಬ್ಬಲಿಗಳಾಗಿದ್ದಾಗ ನೀನು ಅವರನ್ನು ಪೋಷಿಸಿದೆ. ಈಗಲೂ ನೀನೇ ಅವರನ್ನು ಕಾಪಾಡಬೇಕು. ಪಾಂಡವರು ನಿನಗೆ ನಮಸ್ಕಾರ ಹೇಳಿ ನಿನ್ನ ಆಜ್ಞೆಯಂತೆ 12 ವರ್ಷ ವನವಾಸವನ್ನು 1 ವರ್ಷ ಅಜ್ಞಾತವಾಸವನ್ನು ಮಾಡಿ ಮುಗಿಸಿಕೊಂಡು ಬಂದಿದ್ದಾರೆ. ಧರ್ಮ ಅರ್ಥಗಳನ್ನು ಅನುಸರಿಸಿ ನಮ್ಮ ಪಾಲನ್ನು ಕೊಟ್ಟು ನಮ್ಮನ್ನು ಸಲಹು. ನಾವು ತುಂಬ ಕಷ್ಟಪಟ್ಟಿದ್ದೇವೆ. ನೀನೇ ನಮ್ಮ ತಾಯಿ ತಂದೆ ಎಲ್ಲವೂ. ನೀನು ಹಿರಿಯನಾಗಿ ನಮಗೆ ಬುದ್ಧಿ ಹೇಳು. ದಾರಿ ತಪ್ಪಿ ಹೋದರೆ ತಿದ್ದು ನೀನು ಸರಿಯಾದ ದಾರಿಯಲ್ಲಿ ನಡೆ ಎಂದು ತಿಳಿಸಿದ್ದಾರೆ. ಅವರು ಹೇಳುವುದು ಧರ್ಮವೂ ನ್ಯಾಯವೂ ಆಗಿದೆ. ಅವರಿಗೆ ಪಾಲು ಕೊಡುವುದನ್ನು ಬಿಟ್ಟು ಇನ್ನೇನಾದರೂ ದಾರಿ ಇದ್ದರೆ ಹೇಳು. ಇಲ್ಲಿ ನೆರೆದಿರುವ ರಾಜರು ಹೇಳಲಿ. ಧರ್ಮರಾಜನು ನಿನ್ನಲ್ಲಿಯೂ ನಿನ್ನ ಮಕ್ಕಳಲ್ಲಿಯೂ ಯಾವಾಗಲೂ ಧರ್ಮದಿಂದಲೇ ನಡೆದುಕೊಳ್ಳುತ್ತಿದ್ದಾನೆ. ನೀನು ಅವರನ್ನು ಸುಡಿಸಿದೆ, ದೇಶ ಬಿಟ್ಟು ಕಳುಹಿಸಿದೆ. ಆದರೂ ಮತ್ತೆ ಬಂದು ನಿನ್ನನ್ನೇ ಆಶ್ರಯಿಸಿದರು. ಇಂದ್ರಪ್ರಸ್ಥಕ್ಕೆ ಕಳುಹಿಸಿದೆ. ಅಲ್ಲಿ ಇದ್ದುಕೊಂಡು ಎಲ್ಲ ರಾಜರನ್ನೂ ಗೆದ್ದು ಅವರನ್ನು ನಿನ್ನ ವಶ ಮಾಡಿದರು. ಇಂಥವರು ಶಕುನಿಯ ತಂತ್ರಕ್ಕೆ ಒಳಗಾಗಿ ಕಷ್ಟಕ್ಕೆ ಸಿಕ್ಕಿ ದ್ರೌಪದಿಯನ್ನು ಸಭೆಗೆ ಎಳೆತಂದರೆ ಅದನ್ನು ನೋಡಿ ಸಹಿಸಿಕೊಂಡಿದ್ದರು. ಕ್ಷತ್ರಿಯ ಧರ್ಮವೆಂದು ಯುಧಿಷ್ಠಿರನು ಅಲ್ಲಾಡದೆ ಕುಳಿತಿದ್ದನು. ನಾನು ನಿನಗೂ ಅವರಿಗೂ ಇಬ್ಬರಿಗೂ ಶ್ರೇಯಸ್ಸನ್ನು ಕೋರಿ ಹೇಳುತ್ತೇನೆ ಮಹಾರಾಜ. ಅರ್ಥವನ್ನು ಅನರ್ಥವಾಗಿಯೂ ಅನರ್ಥವನ್ನು ಅರ್ಥವಾಗಿಯೂ ಭಾವಿಸಿ ಧರ್ಮವನ್ನು ಕೆಡಿಸಿಕೊಂಡು ಪ್ರಜೆಗಳನ್ನೆಲ್ಲ ನಾಶಕ್ಕೆ ಈಡು ಮಾಡಬೇಡ.
ಲೋಭದಿಂದ ದುರ್ಮಾರ್ಗದಲ್ಲಿ ಹೋಗುತ್ತಿರುವ ಮಕ್ಕಳನ್ನು ತಡೆದು ನಿಲ್ಲಿಸು. ಪಾಂಡವರು ನಿನ್ನ ಶುಶ್ರೂಷೆಗೂ ಬದ್ಧರಾಗಿದ್ದಾರೆ, ಯುದ್ಧ ಮಾಡುವುದಕ್ಕೂ ಸಿದ್ಧರಾಗಿದ್ದಾರೆ. ನಿನಗೆ ಯಾವುದು ಸಮ್ಮತವೋ ಅದನ್ನು ಒಪ್ಪಿಕೋ ಎಂದನು. ಈ ಮಾತನ್ನು ಎಲ್ಲ ರಾಜರು ಮನಸ್ಸಿನಲ್ಲಿಯೇ ಶ್ಲಾಘಿಸಿದರು. ಆದರೆ ಯಾರೂ ಮಾತನಾಡುವುದಕ್ಕೆ ಮುಂದು ಬರಲಿಲ್ಲ. ಧೃತರಾಷ್ಟ್ರನು, ಕೇಶವ, ನೀನು ಹೇಳಿದ್ದು ಧರ್ಮವಾಗಿಯೂ ನ್ಯಾಯವಾಗಿಯೂ ಇದೆ. ಆದರೆ ಇದರಲ್ಲಿ ನಾನು ಸ್ವತಂತ್ರನಲ್ಲ. ದುರ್ಯೋಧನನನ್ನು ಒಪ್ಪಿಸುವುದಕ್ಕೆ ಪ್ರಯತ್ನಪಟ್ಟು ನೋಡು, ಹಾಗಾದರೆ ಸಂಧಿ ಕಾರ್ಯ ಸಾಧ್ಯವಾಗುತ್ತದೆ ಎಂದನು. ಆಗ ಶ್ರೀಕೃಷ್ಣನು ದುರ್ಯೋಧನನ ಕಡೆಗೆ ತಿರುಗಿ, ಕುರುಶ್ರೇಷ್ಠ, ನಿನ್ನ ಮತ್ತು ನಿನ್ನವರ ಹಿತದಲ್ಲಿ ನಾನು ಆಡುವ ಈ ಮಾತನ್ನು ಕೇಳು. ನೀನು ವಿದ್ಯಾವಂತ, ನಡತೆವಂತ, ಗುಣವಂತ. ಇಂಥವನು ಅಸತ್ಕುಲ ಪ್ರಸೂತರು, ದುರಾತ್ಮರು, ಘಾತುಕರು, ನಾಚಿಕೆಗೆಟ್ಟವರು ನಡೆಯುವಂತೆ ನಡೆಯಬಾರದು. ಸಜ್ಜನರು ಲೋಕದಲ್ಲಿ ಧರ್ಮಾರ್ಥ ಸಮ್ಮತವಾದ ದಾರಿಯಲ್ಲಿ ಹೋಗುತ್ತಾರೆ. ನಿನ್ನಲ್ಲಿ ಇದಕ್ಕೆ ವಿರುದ್ಧವಾದ ನಡತೆಯೇ ಆಗಾಗ ಕಾಣುತ್ತದೆ. ಅಧರ್ಮವು ಘೋರವೂ ಪ್ರಾಣಾಹಾರವೂ ಆದದ್ದು. ಆದ್ದರಿಂದ ಅದನ್ನು ಬಿಟ್ಟು ಶ್ರೇಯಸ್ಸಿಗೆ ಮಾರ್ಗವನ್ನು ನೋಡು. ಪ್ರಾಜ್ಞರು, ಶೂರರು, ಉತ್ಸಾಹಿಗಳು, ಆತ್ಮವಂತರೂ ಆದ ಪಾಂಡವರೊಡನೆ ಸಂಧಿ ಮಾಡಿಕೋ. ಅದು ಧೃತರಾಷ್ಟ್ರ, ಭೀಷ್ಮ, ದ್ರೋಣ, ವಿದುರ ಮುಂತಾದವರಿಗೆ ಇಷ್ಟವಾದದ್ದು. ಆದ್ದರಿಂದ ನಿನ್ನ ಜ್ಞಾತಿಗಳು, ಸ್ನೇಹಿತರಿಗೂ ಲೋಕಕ್ಕೂ ಸುಖವಾಗುವುದು. ನೀನು ತಿಳಿದವನು. ತಾಯಿ ತಂದೆಗಳು ಹೇಳಿದಂತೆ ಕೇಳಿದರೆ ನಿನಗೆ ಶ್ರೇಯಸ್ಸು. ಇಲ್ಲದಿದ್ದರೆ ಆಮೇಲೆ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ನೀನು ಪಾಂಡವರನ್ನು ಬಿಟ್ಟು ಅಶಿಷ್ಟರು, ಅಸಮರ್ಥರು, ಮೂಢರೂ ಆದವರಿಂದ ರಕ್ಷಣೆಯನ್ನು ನಿರೀಕ್ಷಿಸುತ್ತಿರುವೆ. ಹುಟ್ಟಿದಂದಿನಿಂದ ನೀನು ಅವರನ್ನು ಕಿರುಕುಳಗುಟ್ಟಿಸುತ್ತಿದ್ದರೂ ಅವರು ಧರ್ಮಾತ್ಮರಾದ್ದರಿಂದ ನಿನ್ನ ಮೇಲೆ ಕೋಪಗೊಳ್ಳುತ್ತಿಲ್ಲ. ಅವರು ಎಷ್ಟಾದರೂ ನಿನ್ನ ಬಂಧುಗಳು. ಅವರ ಮೇಲೆ ಕೋಪ ತಾಳಬೇಡ. ಅವರನ್ನು ಒಲಿಸಿಕೊಂಡರೆ ನಿನ್ನ ಇಷ್ಟಾರ್ಥಗಳೆಲ್ಲ ನೆರವೇರುತ್ತವೆ. ಈಗ ನೀನು ಅವರು ಗೆದ್ದುಕೊಟ್ಟ ರಾಜ್ಯವನ್ನೇ ಅನುಭವಿಸುತ್ತಾ ಅವರಿಗೆ ವಿರುದ್ಧವಾಗಿ ನಿಂತು ಇತರರಿಂದ ರಕ್ಷಣೆಯನ್ನು ಕೋರುತ್ತಿರುವೆ. ನೀನು ನೆಚ್ಚಿಕೊಂಡಿರುವ ಕರ್ಣ, ದುಶ್ಯಾಸನ, ಶಕುನಿಗಳು ಪಾಂಡವರಿಗೆ ಜ್ಞಾನದಲ್ಲಾಗಲಿ, ಧರ್ಮದಲ್ಲಾಗಲಿ, ಅರ್ಥದಲ್ಲಾಗಲಿ, ಪರಾಕ್ರಮದಲ್ಲಾಗಲಿ ಸಮರಲ್ಲ. ಈ ರಾಜರು ಭೀಷ್ಮ, ದ್ರೋಣಾದಿಗಳು ಭೀಮಾರ್ಜುನರನ್ನು ಸೋಲಿಸಲಾರರು. ವ್ಯರ್ಥವಾಗಿ ಜನಕ್ಷಯ ಉಂಟು ಮಾಡಿದ್ದರಿಂದ ಏನು ಪ್ರಯೋಜನ ಹೇಳು ದುರ್ಯೋಧನ? ಕುರುವಂಶದಲ್ಲಿ ಸ್ವಲ್ಪ ಶೇಷ ಉಳಿದಿರಲಿ. ಕುಲಗ್ನ ಎಂಬ ಅಪಕೀರ್ತಿಯನ್ನು ತಂದುಕೊಳ್ಳಬೇಡ. ಅವರು ಧೃತರಾಷ್ಟ್ರನನ್ನು ರಾಜನನ್ನಾಗಿ ಮಾಡಿ ನಿನ್ನನ್ನು ಯುವರಾಜನನ್ನಾಗಿ ಮಾಡುವರು. ಬಂದ ಲಕ್ಷ್ಮಿಯನ್ನು ಅಲ್ಲಗಳೆಯಬೇಡ. ಪಾಂಡವರಿಗೆ ಅರ್ಧ ರಾಜ್ಯ ಕೊಟ್ಟು ಸ್ನೇಹಿತರ ಮಾತಿನಂತೆ ಸಂಧಿ ಮಾಡಿಕೊಂಡು ಸಂತೋಷವಾಗಿ ಚಿರಕಾಲ ಸುಖದಿಂದಿರು ಎಂದು ಕೃಷ್ಣನು ಹೇಳಿದನು. ಈ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಸ್ತೇನೆ. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.